ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷ ಕೂಡ ಒಂದು. ಹಾಗಾಗಿ ಇವತ್ತು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಏನೋ ಒಂದು ಬೈ ಎಲೆಕ್ಷನ್ ನಡೀತಾ ಇದೆ. ಆ ಒಂದು ಬೈ ಎಲೆಕ್ಷನ್ ಅಲ್ಲಿ ಶ್ರೀಯುತ ಅಂತೋಷ್ ಸವಾಸಿ ಅವರು ಈಗಾಗಲೇ ಪ್ರಜಾಕೀಯ ಪಕ್ಷಕ್ಕೆ ಸ್ಪರ್ಧೆಯನ್ನ ಮಾಡಿದ್ದಾರೆ. ಸೊ ಅವರ ತಯಾರಿಗಳು ಹೇಗಿದೆ, ಆಮೇಲೆ ಅವರ ಒಂದು ಪ್ರಚಾರ ಹೇಗಿದೆ ಅನ್ನೋದನ್ನ ಇವತ್ತು ಖುದ್ದು ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾನು ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಈಗಾಗಲೇ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಅಂತೂ ತುಂಬ ಜೋರಾಗಿ ನಡೀತಿದೆ. ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಕಾಂಗ್ರೆಸ್. ಅವ್ರದೇ ಆಗಿರುವಂತಹ ಒಂದಿಷ್ಟು ಮಾರ್ಗಗಳಿದೆ ಪ್ರಚಾರಕ್ಕಾಗಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಯಾಕೆಂದರೆ ಕಾಂಗ್ರೆಸ್ ಅಂತ ತಗೊಂಡಾಗ ಇವಾಗ ಅವ್ರದೇ ಸರ್ಕಾರ ಇರೋದ್ರಿಂದ ಎಲ್ಲ ಮಂತ್ರಿಗಳು, ಸಚಿವರು ಎಲ್ಲರೂ ಕೂಡ ಬರುವಂಥದ್ದಾಗಿರುತ್ತೆ. ಹಾಗೆ ಬಿಜೆಪಿ ಅಂತ ತಗೊಂಡಾಗ ದೊಡ್ಡ ನಾಯಕರು, ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಈ ಒಂದು ಮತಕ್ಷೇತ್ರಕ್ಕೆ ಬಂದು ಅವ್ರದೇ ಆಗಿರುವಂತಹ ಒಂದು ಶೈಲಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಪ್ರಜಾಕೀಯ ಅಂತ ಬಂದಾಗ ಮೊದಲಿಗೆ ನಿಮ್ಮ ಪ್ರಚಾರಗಳ ಒಂದು ರೂಪುರೇಷೆ ಏನೆಲ್ಲ ಇದೆ ಅಂತ ಹೇಳ್ಬೋದು. ಸರ್, ಬಾಗಲಕೋಟೆ ಜನತೆಗೆ ನಮಸ್ಕಾರಗಳು. ನಮ್ದು ಈಗ ಆಲ್ರೆಡಿ ನಾಮಿನೇಷನ್ ಆಗಿ ಎಲ್ಲ ಪೇಪರ್ಸ್ ಕರೆಕ್ಟಾಗಿ ಪ್ರೊಸೀಜರ್ ಆಗಿದೆ. ಈಗ ನಮ್ಮದು ಸೀರಿಯಲ್ ನಂಬರ್ ಬಂದು 3 ನಂಬರು, ಆಮೇಲೆ ಚಿಹ್ನೆ ಗ್ಯಾಸ್ ಸಿಲಿಂಡರ್ ಆಗಿದೆ. ನಮ್ಮದು ಪ್ರಚಾರ ಅಂತಂದರೆ ಇಲ್ಲಿ ನಮ್ಮದು ಜಸ್ಟ್ ವಿಚಾರಗಳ ಪ್ರಚಾರ ಸರ್. ಇಲ್ಲಿ ಯಾವುದೇ ದುಡ್ಡುಗಳು ಆಮಿಷ ಇರೋಂಗಿಲ್ಲ ಸರ್, ಆಮೇಲೆ ಪಾರ್ಟಿ ಫಂಡ್ ಇರೋಂಗಿಲ್ಲ. ಜಸ್ಟ್ ನಾವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ. ಆದಷ್ಟು ಎಷ್ಟು ಜನಕ್ಕೆ ಸಾಧ್ಯ ಆಯ್ತಲ್ಲ ರೀ ಸೋಷಿಯಲ್ ಮೀಡಿಯಾದಾಗ ನಾವು ಪ್ರಯತ್ನ ಎಲ್ಲರಿಗೆ ಪಡಿಸ್ತಾಗ್ತೀವಿ ಸರ್. ಸರ್, ಈಗ ಇನ್ನೊಂದೇನಂತಂದರೆ ಹಳ್ಳಿಗಳಿಗೆ ಆಲ್ಮೋಸ್ಟ್ ಬೇರೆ ಪಕ್ಷದವರೆಲ್ಲ ಹೋಗ್ತಾರೆ. ನಾವು ನಿಮಗೆ ಅದನ್ನು ಮಾಡ್ಕೊಡ್ತೀವಿ, ನಾವು ಇದನ್ನು ಕೊಡ್ತೀವಿ, ನಾವು ಈಗಾಗಲೇ ಇದನ್ನು ಕೊಟ್ಟಿದ್ದೀವಿ ಅನ್ನುವಂತಹ ಭರವಸೆಗಳನ್ನು ಹೇಳೋದ್ರ ಮುಖಾಂತರ ನಮಗೆ ವೋಟ್ ಹಾಕಿ ಅಂತ ಮತದಾರರನ್ನ ಓಲೈಕೆ ಮಾಡುವಂತಹ ಪ್ರಯತ್ನಗಳು ನಡೆಯುತ್ತೆ. ಸೊ ನಿಮ್ಮದು ಏನೆಲ್ಲ ಸಿದ್ಧಾಂತಗಳಿದೆ, ಏನೆಲ್ಲ ಮಾಡ್ತೀನಿ ಅಂತ ಹೋಗ್ತೀರಿ? ಅಂದರೆ ನೀವು ಮತದಾರರನ್ನ ಯಾವ ಥರ ಓಲೈಕೆ ಮಾಡಬೇಕು ಅಂತ ಹೋಗ್ತಿದ್ರಿ? ಸರ್, ಈಗ ರಿಯಾಲಿಟಿನೇ ಬೇರೆ ಸರ್, ರೀಲ ಬೇರೆ ಸರ್. ನಾವು ರಿಯಾಲಿಟಿ ಬಗ್ಗೆ ಆಮೇಲೆ ಕಾನೂನು ಪ್ರಕಾರ ಹೋಗ್ಬೇಕಂತಂದರೆ ಈಗ ಒಬ್ಬ MLA ಆಗಿ ವರ್ಕ್ ಯಾವ ಥರ ಮಾಡ್ಬೇಕಂತಂದರೆ ಒಂದು ಪ್ರೊಸೀಜರ್ ಇದೆ ಸರ್. ಈಗ ನಾವೇನೋ ಸುಳ್ಳು ಆಕಾಂಕ್ಷೆಗಳನ್ನು ಒಡ್ಡಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಾನು ಇವಾಗ ಎಲೆಕ್ಟ್ ಆದಮೇಲೆ ವಾಪಸ್ ಇವರು ಜನಸಾಮಾನ್ಯರು ಇಲ್ಲೇ ಉಳಿತಾರೆ. ಆಮೇಲೆ ಅವರು ಎಲೆಕ್ಟ್ ಆಗಿ ಅಸೆಂಬ್ಲಿ ಮೇಲೆ ಪಾರ್ಲಿಮೆಂಟ್ಗೆ ಹೋಗ್ತಾರೆ. ಬಟ್ ಈಗ ನಮ್ಮಲ್ಲಿ ಏನಾಗಬೇಕಂತಾರೆ ಕಾನೂನು ಪ್ರಕಾರ, ಈಗ ನಾವೊಂದು ಪ್ರಮಾಣ ಪತ್ರವನ್ನು ಮಾಡಿದ್ವಿ ಸರ್. ಇದು ಹೇಳ್ಬೇಕಂದ್ರೆ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಾಗ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ಸರ್. ಇದು ಏನಿದೆ ಅಂತಂದ್ರೆ ರೀ, ನಾನು ಯಾವ ಥರ ವರ್ಕ್ ಮಾಡ್ತೀನಿ. ಈಗ ಬಾಗಲಕೋಟೆ ಅಸೆಂಬ್ಲಿ ಎಲ್ಲ ಜನರಿಗೆ ನಾನು ಏನು ಕೊಡಿದೆ ಅಂದರೆ ನಾನು SOB ಪ್ರಕಾರ ವರ್ಕ್ ಮಾಡ್ತೀನಿ ಸರ್. ಅಂದರೆ ಯಾವ ಥರ ರೀ, ಈಗ ಜನರೊಂದಿಗೆ ಯಾವ ಥರ ಸಂಪಾದಕ ಇರ್ತೀನಿ ರೀ. ಈಗ 4 ಇದ್ರದಾವೆ: ತಂತ್ರಜ್ಞಾನ, ವೈಯಕ್ತಿಕ ಸಭೆ, ಸರ್ಕಾರಿ ಅಂಗ, ದೂರು ಪೆಟ್ಟಿಗೆ ಪ್ರಕಾರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಅಂದರೆ ಸಾರ್ವಜನಿಕರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಆಮೇಲೆ ಸಮಸ್ಯೆಗಳನ್ನ ನಾನು ಪಟ್ಟಿ ಮಾಡ್ಕೋತೀನಿ ಸರ್. ಸಮಸ್ಯೆಗಳಲ್ಲಿ, ಬೇಡಿಕೆಗಳಾಗಲಿ ನಮ್ದು ಇಲ್ಲಿ ಪ್ರಜಾಕೀಯ ಥಾಟ್ಸ್ ಏನಿದೆ ಸರ್, ಜನರ ಬೇಡಿಕೆಗಳೇ ನಮ್ಮ ಪ್ರಣಾಳಿಕೆ ಸರ್. ಇಲ್ಲಿ ಯಾವುದೇ ನಾವು ಅಡ್ವಾನ್ಸ್ ಇದನ್ನು ಕೊಡಂಗಿಲ್ಲ ಸರ್. ಅವ್ರದ್ದು ಏನು ಇದೆಯಲ್ಲ ವರ್ಕ್, ಅದೇ ನಮ್ಮದು ಬೇಡಿಕೆ ಸರ್. ಅದ್ರ ಪ್ರಕಾರ ಎಲ್ಲ ತಗೋತೀನಿ ಸರ್. ಆಮೇಲೆ ಅದರೊಳಗೆ ತತ್ಕ್ಷಣ ಯಾವಾಗ್ತಾವು, ಆಮೇಲೆ ಮಧ್ಯಮ ಆಗ್ತಾವು, ಸಾಮಾನ್ಯ ಆಗ್ತಾವೆ ಸರ್. ಅವ್ನು ನೋಟ್ ಮಾಡ್ಕೊಂಡು ತತ್ಕ್ಷಣ ಒಂದು 50% ಆಗಿತ್ತು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ನಿರ್ದಿಷ್ಟ ಪರಿಹಾರ ಎಷ್ಟು, ಆಮೇಲೆ ಅದಕ್ಕೆ ಬಜೆಟ್ ಎಷ್ಟು ಸರ್, ಅದು ಯಾವ ಥರ ವರ್ಕ್ ಮಾಡಬೇಕು ತಜ್ಞರು ಒಂದು ಡಿಸ್ಕಷನ್ ಮಾಡ್ತೀನಿ ಸರ್. ಆ ಡಿಸ್ಕಷನ್ ಒಂದು 3 ಯೋಜನೆ ಮಾಡ್ಕೋತೀನಿ ಸರ್. ABC ಯೋಜನೆ ಮಾಡ್ಕೋತೀನಿ. ABC ಒಳಗೆ ಯಾರು ವೋಟಿಂಗ್ ಜಾಸ್ತಿ ಮಾಡ್ತಾರಲ್ಲ ರೀ ಸಾರ್ವಜನಿಕರ, ಈಗ A ಯೋಜನೆಗೆ 30% ಮಾಡಿದ್ರೆ, B ಯೋಜನೆಗೆ 50% ಮಾಡಿದ್ರೆ, C ಯೋಜನೆಗೆ 20% ಮಾಡ್ತಾರೆ. ನಾವು ಹೈಯೆಸ್ಟ್ ಯಾರು ಪಬ್ಲಿಕ್ ಇದನ್ನು ಮಾಡಿರಿ ಅಂತಂದ ಟೈಮ್ದಾಗ ಆಗ ನಾವು 50% ಬಂದಿದ್ದನ್ನು ವೋಟಿಂಗ್ನ ಅದನ್ನು ತೊಗೋತೀವಿ ಸರ್. ಅದನ್ನು ತೊಗೊಂಡು ಜನರ ಪ್ರಕಾರ ಜನರ ಯೋಜನೆ B ಯೋಜನೆ ಕಲೆಕ್ಟ್ ಮಾಡ್ಕೊಂಡು ಅದು ಎಲ್ಲರೂ ಸಾರ್ವಜನಿಕ ಹೇಳ್ತೀವಿ ಸರ್. ಹಿಂಗೆ ವರ್ಕ್ ಮಾಡ್ಕೊ, ಹಿಂಗೆ ಮಾಡ್ಕೊ, ಅವ್ರನ್ನೇ ಕೇಳೋದು ಸರ್. ಇಲ್ಲಿ ಏನಿದೆ ಸರ್, ಜನರುಗಳೇ ಪ್ರಜೆಗಳೇ ರಾಜರು ಸರ್. ಇಲ್ಲಿ ರಾಜಕೀಯದಲ್ಲಿ ರೀ ಎಲೆಕ್ಟ್ ಆದವರು ರಾಜಗಳೇ ಅವ್ರ ರಾಜತನ ಮಾಡ್ತಾರೆ ಸರ್. ಇಲ್ಲಿ ನಮ್ದೇನಿಲ್ಲ ಸರ್. ಅವ್ರು ಯಾವ ಥರ ಹೇಳ್ತಾರೆ ಅದೇ ವರ್ಕ್. ಆ ಥರ ಮಾಡಿದ ಮೇಲೆ ಇದು ವರ್ಕ್ ಪಬ್ಲಿಕ್ ಸಫಿಷಿಯಂಟ್ ಆಯಿತು ಸರ್. ಇದು ವರ್ಕ್ ಕರೆಕ್ಟ್ ಟೈಮ್ಸು. ಮತ್ತು ನಾವು 6 ಮಂದಿಗೂ ಪೋಲಿಂಗ್ ಮಾಡ್ತೀವಿ ಸರ್. ಪೋಲಿಂಗ್ ಮಾಡಿದ್ಮೇಲೆ ಅಲ್ಲಿ ಸರ್ ಅವರಿಗೆ ಜನರಿಗೆ ತೃಪ್ತಿ ಆಯಿತು ಅಂತಂದ್ರೆ ಇಲ್ಲ ನೀನು ಕಂಟಿನ್ಯೂ ಮಾಡ್ಬೋದು ಸರ್. ಸಪೋಸ್ ತೃಪ್ತಿ ಆಗದೇ ಇದ್ದರೆ ಇನ್ನೊಂದು 3 ಮಂತ್ ತಿದ್ದುಪಡಿ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ಬೋದು ಸರ್ ಯಾರು ಸಾರ್ವಜನಿಕರು. ಇಲ್ಲ ಅದ್ರೊಳಗೂ ತೃಪ್ತಿ ಆಯ್ತು ಅಂದ್ರೆ ಮುಂದುವರಿಬೋದು. ತೃಪ್ತಿ ಆಗದೇ ಇದ್ದರೆ ಇದು ರಾಜೀನಾಮೆ ಕೊಡ್ಬೇಕು ಸರ್. ಇದು ನಮ್ಮ ಪೂರ್ತಿ ಇದ್ರೊಳಗೆ ನಾನು ನೋಟ್ರಿ ಮಾಡ್ಕೊಂಡಿದ್ದೀನಿ. ಪೂರ್ತಿ ಕಂಪ್ಲೀಟ್ ನೀವು ಸೋಷಿಯಲ್ ಮೀಡಿಯಾಗೆ ಹೋಗ್ಬೋದು ಸರ್. ಸೋಷಿಯಲ್ ಮೀಡಿಯಾಗೆ ಹೋಗಿ ಕಂಪ್ಲೀಟ್ ನೋಡ್ಬೋದು. ಇದು ಆಲ್ರೆಡಿ ಕೋರ್ಟ್ ಒಳಗೆ ರಿಜಿಸ್ಟರ್ ಆಗಿದೆ ಸರ್. ರಿಜಿಸ್ಟರ್ ನಂಬರ್ ಹಾಕಿದ್ದಾರೆ. ಇದ್ರ ಮುಖಾಂತರ ಈಗ ಆಲ್ರೆಡಿ ಕೆಲವೊಂದು ಪಕ್ಷದ ಪಾರ್ಲಿಮೆಂಟ್ದಾಗ ರೈಟ್ ಟು ರಿಕಾಲ್ ತರಬೇಕಂತ ಟ್ರೈ ಮಾಡ್ತಾ ಇದ್ರೆ ಸರ್. ನಮ್ದು ಆಲ್ರೆಡಿ ಇಲ್ಲೇ ಇದೆ ರೈಟ್ ಟು ರಿಕಾಲ್ ಆಪ್ಷನ್. ಓಕೆ, ಇಲ್ಲೇನು ಇದು ತಿದ್ದುಪಡಿ ಆಗಬೇಕು, ಬಟ್ 3 ದಿನಗಳಲ್ಲಿ ಆಗಲಿ ಅಂತ ನಾನು ಭಾವಿಸ್ತೀನಿ ಸರ್. ಇಷ್ಟೇ ನನ್ನ ಪ್ರೊಸೀಜರ್. ಮತ್ತೆ ಓಕೆ, ಅಂದರೆ ಇನ್ನೊಂದು ಏನಂತಂದರೆ ಸರ್, ನೀವು ಒಂದು ಒಳ್ಳೆ ಪ್ರಯತ್ನ ಇದೆ. ಯಾಕಂದರೆ ಟ್ರಾನ್ಸ್ಪರೆಂಟ್ ಆಗಿರುವಂಥದ್ದು. ಜನರಿಗೆ ನೀವು ಏನು ಬೇಡಿಕೆ ಇಡ್ತೀರಿ ಅದೇ ನಮ್ಮ ಪ್ರಣಾಳಿಕೆ. ನೀವೇನು ಹೇಳ್ತೀರಿ ನಾವು ಅದನ್ನು ಮಾಡೋದು ಅದೇ ಒಂದು ಪ್ರಣಾಳಿಕೆ ಅನ್ನುವಂಥದ್ದನ್ನು ಹೇಳಿದ್ರಿ. ಆಮೇಲೆ ಬಾಂಡನ್ನು ಕೊಡೋದ್ರ ಮುಖಾಂತರ ಒಂದು ವಿಶೇಷವಾದ ಒಂದು ಪ್ರಚಾರ, ಒಂದು ಚುನಾವಣೆ ಅಂತ ಹೇಳಬಹುದು. ಯಾಕೆಂದರೆ ಮುಂಚಿತವಾಗಿ ನಾನು ಇದನ್ನೇ ಮಾಡ್ತೀನಿ. ಆಮೇಲೆ ನೀವು ಬಾಂಡ್ ಒಳಗಡೆ ಒಂದು ಮೆನ್ಷನ್ ಮಾಡಿದಿರಿ, ಒಂದು ವೇಳೆ 6 ತಿಂಗಳಲ್ಲಿ ನಿಮಗೆ ನಮ್ಮ ಅಧಿಕಾರ, ನಮ್ಮ ಕೆಲಸಗಳು ಸಫಿಷಿಯೆಂಟ್ ಆಗಲಿಲ್ಲ ಅಂದರೆ ಬಿಫೋರ್ ನೀವು ಏನು ಪ್ರಾಮಿಸ್ ಮಾಡಿದ್ರಿ ಅದು ಒಂದು ವೇಳೆ ಆಗಿಲ್ಲ ಅಂತಂದಾಗ 3 ತಿಂಗಳು ನೀವು ತಿದ್ದುಕೊಳ್ಳೋದಕ್ಕೆ ಅವಕಾಶ ಕೊಡಬಹುದು. ಇಲ್ಲ ಅಂತಂದರೆ ಆಗದೇ ಇಲ್ಲ ಅಂತಂದಮೇಲೆ ನಾವು ರಾಜೀನಾಮೆ ಕೊಡೋದು ನಿಶ್ಚಿತ ಅನ್ನುವಂಥದ್ದನ್ನು ನೀವು ಬಾಂಡ್ ಒಳಗಡೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಿರಿ. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ ನಾವು, ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಈಗಾಗಲೇ ತುಂಬ ದೊಡ್ಡ ಮಟ್ಟಿಗೆ ಪ್ರಚಾರವನ್ನು
ಮಾಡ್ತಿದ್ರಿ ಅಂತ. ಸೋಷಿಯಲ್ ಮೀಡಿಯಾ ಬೇರೆ ಆಗುತ್ತೆ, ಆಫ್ಲೈನ್ ಬೇರೆ ಆಗುತ್ತೆ. ಸೊ ಪ್ರಾಕ್ಟಿಕಲ್ ಅಂತ ತಗೊಂಡಾಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಸ್ಪಂದನೆ ನೀಡಿದಂತಹ ಜನಗಳು ಇತ್ತೀಚಿನ ಆಸೆಯ ಆಮಿಷಗಳಿಗೆ ಬಲಿಯಾಗಿ ದುಡ್ಡಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಈ ಎಲ್ಲ ಆಸೆಗಳು ಒಳಗಡೆ ಮುಳುಗಿರುವಂತಹ ಒಂದಿಷ್ಟು ಜನ ನಿಮಗೆ ಆಫ್ಲೈನ್ ನಲ್ಲಿ ಖುದ್ದಾಗಿ ಬಂದು ವೋಟ್ ಹಾಕಬೇಕಾದ್ರೆ ಪ್ರಜಾಕೀಯಕ್ಕೆ ಹಾಕಬೇಕು ಅಂತ ಅನ್ಸುತ್ತೆ ಅಂತ ನಿಮಗೆ ಅನ್ಸುತ್ತಾ ಸರ್? ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ನಿಮಗೆ ನಾನು 23 MLA ಜಮಖಂಡಿ ಕಂಟೆಸ್ಟ್ ಮಾಡಿದೆ. ನನಗೆ ವೋಟಿಂಗ್ ಬಿದ್ದಿದ್ದು ಅಷ್ಟೇ ಸರ್ 179 ವೋಟಿಂಗ್ ಬಿದ್ದಿದ್ದು. ಆಮೇಲೆ ನೆಕ್ಸ್ಟ್ ಇಯರ್ ಆಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಅನೌನ್ಸ್ ಲೋಕಸಭೆ ಅನೌನ್ಸ್ ಆಯಿತು 24 ಸರ್. ನಾನು ಕಂಟೆಸ್ಟ್ ಮಾಡಿದ್ದೆ ಬಾಗಲಕೋಟೆ ಲೋಕಸಭೆಯಲ್ಲಿ. ಅಲ್ಲಿ ಅರೌಂಡ್ 5000 ವೋಟಿಂಗ್ ಬಿದ್ದಿದೆ ಸರ್. 5000 ಒಂದು 4-5 ವೋಟ್ ಕಡಿಮೆ ಇದ್ದಾವೆ ಸರ್. ಇದೇ ಸರ್ ಬದಲಾವಣೆ ಆಗ್ತಾ ಇರೋದು. ಈಗ ನಾವು ಏನೋ ಸಡನ್ ಆಗಿ ಮಾಡ್ತೀವಿ ಅಂದರೆ ಅದು ಮಾತ್ರ ರಾಜಕೀಯ. ಅಲ್ಲಿ ನಾನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪ್ರಚಾರ ಮಾಡಬೇಕು, ಇಲ್ಲದ ಸಲದ ಆಮಿಷಗಳನ್ನು ಕೊಡಬೇಕು ಸರ್. ಅದು ಇಷ್ಟ ಇಲ್ಲ ಸರ್ ನಮಗೆ. ನಿಮ್ಗೆ ಅರ್ಥ ಆಗುತ್ತೆ ಎಲ್ಲ ಈಗ ಏನು ನಡೀತಾ ಇದೆ ಅಂತ ಎಲ್ಲ ಸಾರ್ವಜನಿಕ ಎಲ್ಲ ಗೊತ್ತಿದೆ ಸರ್. ಇದು ಆಗಬಾರ್ದು, ಇದು ಆಗಬೇಕು ಅನ್ನೋದು ಎಲ್ಲನೂ ಗೊತ್ತಿದೆ. ಈಗ ಆಯ್ಕೆ ಮಾಡೋದು ಅವರಲ್ಲಿ ಸರ್ ಬಿಟ್ಕೊಟ್ಟಿದ್ದು. ಈಗ ನಾನು ಕೆಲವೊಂದು ಏರಿಯಾಕ್ಕೆ ಹೋದ್ರೆ ಸರ್ ಅಪ್ರಿಷಿಯೇಟ್ ಮಾಡ್ತಾರೆ ಸರ್. ಕೆಲವೊಬ್ರು ಫೋನ್ ಮಾಡಿ ಹೇಳ್ತಾರೆ ಸರ್ ಎಕ್ಸಲೆಂಟ್ ಸರ್, ಬರಲಿ ಇನ್ನೂ ಲೇಟ್ ಆಗಲಿ ಬರ್ತೈತೆ ಸರ್, ಸ್ಲೋ ಹೋಗೋಣ ಪರವಾಗಿಲ್ಲ ಅಂತಾರೆ. ನಾನು ಏನೋ ಒಂದು ಆಮಿಷ ಕೊಟ್ಟು ಆಮೇಲೆ ಏನೋ ಒಂದು ಮಾಡಿ ಎಲ್ಲೋ ಒಂದು ಹಳ್ಳಿಗಳದಾಗ ಸಭೆ ಸಮಾರಂಭಗಳು ಮಾಡಿ ದುಂದುವೆರ್ಸ ಮಾಡಿ ಸರ್ ಅದು ಮತ್ತೆ ಅದು ರಾಜಕೀಯ ಕನ್ವರ್ಟ್ ಆಗುತ್ತೆ ಸರ್. ಈ ಪ್ರಜಾಕೀಯದಲ್ಲಿ ಸರ್ ನಾವು ಅದನ್ನು ಅವಕಾಶ ಕೊಟ್ಟಿಲ್ಲ ಸರ್. ಬಟ್ ಹೋಗಲಿ ಸರ್ ಪರವಾಗಿಲ್ಲ, ನಾನು ಸ್ಲೋನೇ ಹೋಗಲಿ, ಪರ್ಫೆಕ್ಟ್ ಆಗಲಿ ಸರ್. ನಮ್ದೇನ ಕಂಪ್ಲೀಟ್ಲಿ ನಿರ್ಣಯ ಆಗಬೇಕು ಸರ್. ಇದು ಕಂಪ್ಲೀಟ್ಲಿ ಒಬ್ಬ ವರ್ಕರ್ ಬರಬೇಕು ಸರ್. ವರ್ಕರ್ ಅವ್ರು ಏನೆಲ್ಲ ಬೇಡಿಕೆ ಪಟ್ಟಿ ಮಾಡ್ಕೊಂಡು ಈ ಥರ ವರ್ಕೆಲ್ಲ ಎವ್ರಿಥಿಂಗ್ ಅವ್ರಿಗೆ ಹೇಳ್ತಾ ಆಗಬೇಕು. ಅವಾಗ ನಮ್ದು ರಿಯಾಲಿಟಿ ನಮ್ಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗುತ್ತೆ. ನಾ ಇನ್ನೊಂದು ನಿಮ್ಗೆ ವಿಚಾರ ಹೇಳ್ಬೋದು ಸರ್. ಈಗ ನಮ್ಮ ಹಿರಿಯರು ಈಗ ಗಾಂಧಿ ತಾತ ಆಗಲಿ ಎಲ್ಲ ಇವರು ಈ ನಮ್ಮ ಹೋರಾಟ ಬಗ್ಗೆ ಎಷ್ಟೋ ಇದು ಮಾಡಿದ್ದಾರೆ, ಬಲಿದಾನಗಳು ಮಾಡಿದ್ದಾರೆ. ಆದರೂ ನಮ್ಗೆ ರಿಯಾಲಿಟಿಯಾಗಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸರ್. ಆದರೆ ಈಗ ಸ್ವಾತಂತ್ರ್ಯ ಇದು ಇವ್ರಿಗೆ ರಾಜಕಾರಣಿಗಳ ಕಡೆ ಸ್ವಾತಂತ್ರ್ಯ ಇದೆ ಸರ್. ಅದನ್ನೇ ನಾವು ಸ್ವಾತಂತ್ರ್ಯ ಪಡ್ಕೋಬೇಕು ಅನ್ನೋದು ನಾವು ಇದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಇದು ಈಗ ರಿಯಾಲಿಟಿ ಸರ್, ನಿಮ್ಗೆ ಅರ್ಥ ಆಗ್ಬೋದು ಸರ್. ಆ್ಯಕ್ಚುಲಿ ಅದೇ ಅರ್ಥ ಮಾಡ್ಕೋಬೇಕು. ಸಾರ್ವಜನಿಕ ಕೈಯಲ್ಲಿ ಅಧಿಕಾರಗಳು ಕೊಟ್ಟಾಗ ಮಾತ್ರ ನಮ್ಮಲ್ಲಿ ಸ್ವಾತಂತ್ರ್ಯ ಸಿಕ್ಕಂಗೆ ನಮಗಾಗುತ್ತೆ ಸರ್. ಓಕೆ ಸರ್, ಇಷ್ಟೇ ನಮಗೆ. ಸೊ ಇದಿಷ್ಟು ನಾನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಬಂದಾಗ, ಬೇರೆ ಬೇರೆ ಪಕ್ಷಗಳು ಸ್ಟಾರ್ ಪ್ರಚಾರ ಅಂತ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಕಾಂಗ್ರೆಸ್ ಪಕ್ಷ ಅಂತ ತಗೊಂಡಾಗ ಪ್ರೆಸೆಂಟ್ CM ಅವರು ಸಿದ್ದರಾಮಯ್ಯನವರು ಬಂದು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ. ಹಾಗೆ ಬಿಜೆಪಿ ಅಂತ ತಗೊಂಡಾಗ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಯಡಿಯೂರಪ್ಪನವರು ಬಂದು ಪ್ರಚಾರವನ್ನ ಮಾಡ್ತಿದ್ದಾರೆ. ಆಮೇಲೆ ನಾವು ಕರ್ನಾಟಕದ ಇತಿಹಾಸಗಳನ್ನ ತೆಗೆದು ನೋಡಿದಾಗ ಬಹಳಷ್ಟು ಕಡೆ ಒಂದಿಷ್ಟು ಸೆಲೆಬ್ರಿಟಿ ಪ್ರಚಾರಗಳನ್ನ, ಅಂದ್ರೆ ಸಿನಿಮಾದಲ್ಲಿರುವಂತಹ ಬಹಳಷ್ಟು ಹೀರೋಗಳನ್ನ ತೆಗೆದುಕೊಂಡು ಬಂದು ಅವ್ರ ಮುಖಾಂತರ ಪ್ರಚಾರ ಮಾಡೋದ್ರ ಮುಖಾಂತರ ಅವರ ಅಭಿಮಾನಿಗಳ ಒಂದು ಮತಬೇಟೆ ಆಡುವಂಥದ್ದನ್ನ, ಅಂದ್ರೆ ಅವರ ಅಭಿಮಾನಿಗಳ ಸೆಳೆಯುವಂಥದ್ದು ಪ್ರಯತ್ನವನ್ನ ಮಾಡ್ತಾರೆ. ಈಗ ನಾನು ಪ್ರಜಾಕೀಯ ಅಂತ ತಗೊಂಡಾಗ ಸಂಸ್ಥಾಪಕರು ಉಪೇಂದ್ರ ಅವರು ಇದ್ದಾರೆ. ಅವರು ಮೂಲತಃ ಅಂದ್ರೆ ನಟರಾಗಿ ಒಬ್ಬ ಕಲಾವಿದರಾಗಿ ಕೂಡ ಇರುವಂಥದ್ದು. ಆಮೇಲೆ ಅವರ ಆಚಾರ ವಿಚಾರಗಳು ತುಂಬಾ ವಿಶಿಷ್ಟವಾಗಿರುವಂಥದ್ದನ್ನ ನಾವು ನೋಡ್ತೀವಿ. ಯಾಕೆ ನೀವು ಅವರನ್ನ ಕರ್ಕೊಂಡು ಬಂದು ಪ್ರಚಾರವನ್ನ ಮಾಡಿಸಿ ಜನರ ಮನಸ್ಸನ್ನ ಬದಲಾವಣೆ ಮಾಡಿ ಓಟನ್ನ ಸೆಳೆಯೋದಕ್ಕೆ ಯಾಕೆ ಪ್ರಯತ್ನ ಮಾಡಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಈಗ ಬಂದಾಗ ನಿಮ್ಮ ಉತ್ತರ ಏನಾಗಿರುತ್ತೆ ಅಂತ? ಎಕ್ಸಾಕ್ಟ್ಲಿ ಸರ್. ಈಗ ಸಿನಿಮಾ ಬೇರೆ ಸರ್, ಆಮೇಲೆ ಕೆಲವೊಂದು ಬಿಸ್ನೆಸ್ ಬೇರೆ, ಮತ್ತು ಇದು ಪ್ರಜಾಕೀಯ ಥಾಟ್ಸ್ ಬೇರೆ ಸರ್. ಇದು ಒಂದು ಗೌರ್ಮೆಂಟ್ ಜಾಬ್ ಸರ್. ಇದು MLA MP MLC ಆಗಿರ್ಬೋದು. ಇದಕ್ಕೆ ನಾವು ಯಾವುದೋ ಒಂಥರ ಪ್ರೆಷರ್ ಹಾಕಿ ಯಾರ್ದೋ ತಂದ ಏನೋ ಹೂ ಮಾಡಿ ಅಭಿಮಾನ ಸರ್ ಆ ಇನ್ಸ್ಟಂಟ್ ಬದಲಾವಣೆ ಇದಲ್ಲ ಸರ್, ಅದು ಪರ್ಮನೆಂಟ್ ಬದಲಾವಣೆ ಅಲ್ಲ ಸರ್. ಜನರಲ್ಲಿ ಬರಬೇಕು ಸರ್. ಇದು ಹಿಂಗಿದೆ ಅಲ್ವಾ, ಇವು MP ಈ ಥರ ವರ್ಕ್ ಮಾಡ್ಕೋಬೇಕು. ಇದು ನಾನು ಸಿನಿಮಾ ನಟರು ತಂದ 1-2 ದಿನ ಹಾಕಿ ನಾನು ಡ್ರಿಂಕ್ಸ್ ಮಾಡಿ ಅದು ಮಾಡಿ ನಾವು ಊಟ ಹಾಕಿ ಹೋದ್ರೆ ಆಮೇಲೆ ಮತ್ತೆ ಯಥಾ ಪ್ರಕಾರ ಇದ್ದೇ ಇರ್ತಲ್ಲ ಸರ್. ಆದ್ರೆ ಆಗಬಾರ್ದು ಸರ್. ಆ್ಯಕ್ಚುಲಿ ಇದು ಸಿನಿಮಾ ನಟರು ನಾನು ತಂದು ಈಗ ಉಪೇನ್ ಸರ್ ನಮ್ಗೆ ಒಂದು ಐಡಿಯಾ ಹಾಕಿಕೊಟ್ಟಿದ್ದಾರೆ ಸರ್. ಇದೇ ಥರ ಮಾಡಬೇಕು. ಅವರು ಕೆಲವೊಂದು ಫಿಲ್ಮಲ್ಲಿ ಎಷ್ಟೋ ವರ್ಷಗಳ ತಿಳ್ಕೊತ ಬರ್ತಾ ಇದ್ದಾರೆ ಸರ್. ಇದು ಈ ಥರ ಬದಲಾಗಬೇಕು ಅಂತ. ಬಟ್ ಅದನ್ನ ಇದ್ರಾಗ ಆಗಲಿಲ್ಲ. ಆಮೇಲೆ ಒಂದು ಪಕ್ಷ ಕಟ್ಟಿ ಒಂಥರ ನಮ್ಮ ಥಾಟ್ಸ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ನಮ್ಗೆ ಒಂದು ಇದೆ ಸರ್, ಈ ಥಾಟ್ಸೇ ಮೇನ್ ಸರ್. ನಮ್ಗೆ ಈ ಐಡಿಯಾಲಜಿ ಇದಾವೆ ಸರ್. ಈ ಐಡಿಯಾಸ್ ಮುಖಾಂತರ ಹೋಗಿ ಸರ್. ಇಲ್ಲಿ ನಮ್ಮ ಸ್ಟಾರ್ ಪ್ರಚಾರದ ಏನು ಬೇಕಾಗಿಲ್ಲ ಸರ್. ನಿಮ್ಗೆ ಅದೇ ಹೇಳಿದ್ರೆ ಆಲ್ರೆಡಿ 179 to 5000 ಬಂದಿದೆ ಸರ್. ಇನ್ನು ಏನು ಗೊತ್ತಿಲ್ಲ ಸರ್ ಮುಂದೆ ಹೆಂಗೆ ಹೋಗುತ್ತೆ. ಬಟ್ ನಮ್ಮ ನಿರಂತರ ಪ್ರಯತ್ನ ಇರ್ತದೆ ಸರ್. ವಿಚಾರಗಳ ಪ್ರಚಾರ ಯಾವತ್ತೂ ಸ್ಟಾಪ್ ಆಗಲ್ಲ ಸರ್. ಯಾಕಂದ್ರೆ ಭಾಳ ಕಷ್ಟ ಇದೆ ಸರ್. ಏನು ಹೇಳಬೇಕು ಅನ್ನೋದಾಗ್ತದೆ. ಎಲ್ಲವೂ ಇರೋದು ಕನೆಕ್ಟಿವಿಟಿ ರಾಜಕೀಯ. ನಾವೊಂದು ಏನೋ ಒಂದು ರೈತರ ತುಂಬ ಸಮಸ್ಯೆ ತೊಗೊಂಡ್ರೆ ಅದಕ್ಕೂ ರಾಜಕೀಯ ಕನೆಕ್ಟಿವಿಟಿ ಇದೆ ಸರ್. ಒಂದು ನಮ್ಗೆ ಈಗ ಉದ್ಯೋಗ ಅವಕಾಶಗಳು ಬೇಕು ಸರ್. ಈಗ ಮೊನ್ನೆ ಧಾರವಾಡದಾಗ ಇದು ಮಾಡಿದ್ರು, ಅಲ್ಲಿ ಬಂದ್ರೆ ಮತ್ತೆ ಅಲ್ಲಿ ಪೊಲಿಟಿಕಲ್ ಇದೆ. ನೀವು ಎಲ್ಲಿ ಹೋದ್ರು ಅದೇ ಸರ್. ಅದು ಒಂದು ಕರೆಕ್ಟ್ ಆದರೆ ಸರ್ ನಾವು ಇದು ನಮ್ಮ ಜಗತ್ತಿನ ನಮ್ದು ಇಂಡಿಯಾ ಒಂದು ಮಾಡೆಲ್ ಆಗಿರುತ್ತೆ ಸರ್ ಅಷ್ಟೇ. ಸೊ ಇದಿಷ್ಟು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಪ್ರಜಾಕೀಯಕ್ಕೆ ಸ್ಪರ್ಧೆ ಮಾಡಿದಂತಹ ಅಂತೋಷ್ ಸವಾಸೆ ಅವರ ಮಾತಾಗಿತ್ತು. ಅಂದರೆ ಏನು, ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಈಗಾಗಲೇ ಒಂದು ಬಿರುಸಿನ ಪ್ರಚಾರ ಎಲ್ಲ ಪಕ್ಷದಿಂದ ನಡೀತಾ ಇದೆ. ಸೊ ಇವರು ಕೂಡ ಅಂದರೆ ಈಗಾಗಲೇ ಏನೋ ಒಂದು ಬಾಂಡನ್ನು ಪಾಂಪ್ಲೆಟ್ ಥರ ಪ್ರಿಂಟ್ ಮಾಡಿಸಿದ್ದಾರೆ. ಅಂದರೆ ನಾವು ಆಯ್ಕೆಯಾಗಿ ಬಂದ ಮೇಲೆ ಮಾಡುವಂಥ ಕೆಲಸ ಹೀಗೆ, ಒಂದು ವೇಳೆ ಆಗಲಿಲ್ಲ ಅಂತಂದರೆ ನಾವು ನೇರವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಅಫಿಡವಿಟ್ ಮಾಡಿಸಿ ಅದನ್ನೇ ಪಾಂಪ್ಲೆಟ್ ಥರ ಮನೆಗೆ ಹಂಚುವಂತಹ ಕೆಲಸವನ್ನು ಪ್ರಜಾಕೀಯ ಪಕ್ಷದಿಂದ ನಡೀತಾ ಇದೆ. ಸೊ ನಿಜಕ್ಕೂ ಇವರ ಉದ್ದೇಶಗಳು ಸದುದ್ದೇಶಗಳನ್ನು ನಾವು ಕೇಳಿದಾಗ ಜನ ಸದ್ಯಕ್ಕೆ
ಕೈ ಹಿಡಿಯೋದು ಕಷ್ಟ ಅಂತ ಅನ್ಸಿದ್ರೂ ಕೂಡ ಫ್ಯಾಕ್ಟ್ ಆಗಿ ಆಯ್ಕೆ ಆದ ಮೇಲೆ ಮಾಡಲೇಬೇಕಾದಂತಹ ಕರ್ತವ್ಯವನ್ನು ತುಂಬ ಟ್ರಾನ್ಸ್ಪರೆಂಟ್ ಆಗಿ ಮಾಡುವಂತಹ ಪ್ರಯತ್ನದಲ್ಲಿ ಶ್ರೀಯುತ ಸಂತೋಷ್ ಸವಾಸಿ ಅವರಿದ್ದಾರೆ. ಕಾದ್ ನೋಡೋಣ ಮುಂದೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನ. ಹೀಗೆ ಮತ್ತಷ್ಟು ಸುದ್ದಿಗಳನ್ನು ನೀವು ಪಡೆಯೋದಕ್ಕೆ ನಮ್ಮ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಸತ್ಯ ಸಂಸ್ಕೃತಿ ಶೋಧನೆ ಇದು ನಿಮ್ಮ ವಾಹಿನಿ. ನಮಸ್ಕಾರ. ಪರ್ವಾ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.